ಮೇಲೆ ಎಣ್ಣೆ ಮೇಲೆ ಈಗ ಎಣ್ಣೆ ಸೋರ್ಸನ್ನು ಇವತ್ತು ಚೈನಾ ಮತ್ತು ಇರಾನ್ ಜಂಟಿಯಾಗಿ ಕೂತ್ಕೊಂಡು ಹೋರ್ಮುಸ್ ಏನು ಜಲಸಂಧಿ ಐತಿ ಅದು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದು ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ ಅಮೇರಿಕಾ ಅಧ್ಯಕ್ಷರಿಗೆ. ಅದು ಬಿಡಿಸ್ಕೊಳ್ಳೋದಾದ್ರೆ ಚೈನಾ ಯುದ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಇಡೀ ಅರ್ಥವ್ಯವಸ್ಥೆಯಲ್ಲಿ ದಿವಾಳಿ ಹೋಗುವಂಥ ಪ್ರಸಂಗ ಬಂದಿರ್ತದೆ ಇವತ್ತು ಅಮೇರಿಕದ್ದು ಎಲ್ಲ ದಿಶೆಯಲ್ಲಿ. ಅದೇ ಇವತ್ತು ಅಗ್ರಿಕಲ್ಚರ್ ಬೆಳೆದಿದ್ದಪ್ಪ ಅಂದ್ರೆ ಇಡೀ ಎಲ್ಲರಿಗೂ ಆಹಾರ ಒಳ್ಳೆಯ ಶಿಕ್ಷಣ ಸಿಕ್ಕಿದ್ದಪ್ಪ ಅಂದರೆ ಜಗಳಿಲ್ಲ, ಯುದ್ಧ ಇಲ್ಲ, ನಾವು ಒಳ್ಳೆ ಜೀವನ ಮಾಡ್ಬೋದಿತ್ತೇನೋ. ಏನಾದ್ರಲ್ಲಿ ನಮ್ಮ ಸಿದ್ದರಾಮಯ್ಯನವರು ಭಾಳ ಜಾಣ್ಮೆಯಿಂದ 2022 ತಾವು ಉಳಿಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಡಿ ಕೆ ಶಿ ಅವ್ರಿಗೆ ಸದ್ಯ ಬೇಕಾಗಿರಲಿಲ್ಲ. ಆದರೆ ತಾನಪ್ಪ ಸಿದ್ದರಾಮಯ್ಯ ಅಂತ 2ನೇ ನಂಬರ್ ಅನ್ನೋದು ತೋರಿಸ್ಕೋಬೇಕಾಗಿತ್ತು. ಮತ್ತು ಈಗ ಮೇನ್ ಯಾವುದೇ ಫಂಕ್ಷನ್ ಡಿ ಕೆ ಶಿ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಯಾವುದಂಥ ಪ್ರಾಬ್ಲಮ್ ಇಲ್ಲ ಅಂದ ತಕ್ಷಣ ಇವಾಗ ಸಿದ್ದರಾಮಯ್ಯರು ಏನು ಹೈಕಮಾಂಡ್ ಹೇಳ್ತಾರೆ ಅದೇ ರೀತಿ ಹೋಗ್ಕೊಂಡಿರ್ತಾರೆ. ಅದೇ ಕಾರಣ ನಮ್ಮ ಡಿ ಕೆ ಶಿ ಅವರು ಸಹಿತ ಹೈಕಮಾಂಡ್ ಮೇನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಇದ್ದು ಇವ್ರೊಳಗೆ ಒಂದು ಹೊಂದಾಣಿಕೆ ಮಾಡ್ಯದ, ಒಪ್ಪಂದ ಮಾಡ್ಯದ. ಇನ್ನು ಕೂಡ್ಕೊಂಡು 2022 ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ಗಳನ್ನು ಅದರಲ್ಲೂ ಗ್ಯಾರಂಟಿಗಳ ಮೂಲಕ ಶಾಶ್ವತನ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ಈ ಒಂದು ಕುರ್ಚಿ ಕದನದ ಬಗ್ಗೆ ಸಿಕ್ಕಂಥ ಮಾಹಿತಿ ನಿಮ್ಮೊಂದಿಗೆ ಚರ್ಚೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ 16 ನ್ಯೂಸ್ ಆಗ್ತದೆ. ಸತ್ಯದ ಕೈಗಳಲ್ಲಿ ವಂದನೆಗಳು.